ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ಮಾಡಿದಂಥ ವಿಚಾರವಾಗಿ ಸಾಕಷ್ಟು ವಿವಾದ ಕಾರಣ ಆಗಿರುವಂಥದ್ದು. ಈಗ ಕೆರಗೋಡು ಗ್ರಾಮದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ಸ್ಥಳದಿಂದ ಮಂಡ್ಯದವರೆಗೆ ಒಂದು ಮೆರವಣಿಗೆ ಮಾಡ್ತಾ ಇರುವಂಥದ್ದು, ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇದ್ದಾರೆ. ಹಾಗೆ ತದನಂತರ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಹಿಂದೂಪರ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು. ಇನ್ನು ಮತ್ತೊಂದು ವಿಚಾರ ಅಂತಂದರೆ ಗ್ರಾಮದ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂಥ ಕರೆ ನೀಡಿದರು ಹಿಂದೂಪರ ಕಾರ್ಯಕರ್ತರು. ಆ ಕಾರಣದಿಂದಾಗಿ ಈಗ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಹಿಂದೂಪರ ಕಾರ್ಯಕರ್ತರು ಜಮಾವಣೆಗೊಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆ ನಡೆಸುವಂಥ ಸ್ಥಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸ್ಥಳದಿಂದ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿರುವಂಥದ್ದು. ಈಗ ನಮ್ಮ ಜೊತೆ ಒಂದಷ್ಟು ಜನ ಹಿಂದೂಪರ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನಿದೆ ಇವತ್ತು ಕಾರ್ಯಕ್ರಮ ನಿಮ್ಮದು? ಕಾರ್ಯಕ್ರಮ ಈಗ ಮಂಡ್ಯಕ್ಕೆ DC ಆಫೀಸ್ ಹತ್ರ ಮುತ್ತಿಗೆ ಹಾಕೋದು ಕಾರ್ಯಕ್ರಮ ಇದೆ. ಈಗ ನಾವು ಏನು ಅಂತಂದರೆ ಪೊಲೀಸ್ನವ್ರು ಯಾಕೆ ಇಷ್ಟೊಂದು ಜನ ಬಂದಿದ್ದಾರೆ, ನಾವೇನು ಇಲ್ಲಿ ಮರ್ಡರ್ ಮಾಡಿದ್ದಾವ, ರೇಪ್ ಮಾಡಿದ್ದಾವ ಅಂತವ್ರನ್ನೆಲ್ಲ ಬಿಟ್ಬಿಟ್ಟು ದೇಶಾಂತರ ಓಡಾಡ್ತಾ ಇದ್ದಾರೆ ಆರಾಮಾಗಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾವು ಧ್ವಜನ ಇಳಿಸಿದ್ದಾರೆ. ಯಾಕೆ ಇಳಿಸಿದ್ದಾರೆ? ಅಧಿಕಾರಿ ಅಂತಾರೆ. ಯಾರು ಅಧಿಕಾರಿಗಳು? ಇವರೆಲ್ಲ ಅಧಿಕಾರಿ ಅಲ್ವಾ? ಹೇಳಿ, ಯಾವ ಅಧಿಕಾರಿಗಳು ಇಳಿಸಿದ್ದಾರೆ ಅಂತ ಹೇಳಿ. ಅವರು ನಮಗೆ ಮಾಧ್ಯಮದವರೆಲ್ಲ ಬಂದಿದ್ದಾರೆ, ನಮಗೂ ಸಾಕರಿಸ್ತಾ ಇದ್ದಾರೆ. ಅವರು ಹೇಳಿ, ಪಂಚಾಯತಿಲೇ ಇದನ್ನ ಮಾಡ್ಬೋದಾಯ್ತು, ತೀರ್ಮಾನ ಮಾಡ್ಬೋದಾಯ್ತು. ಮಾಡಲಿಲ್ಲ, ಅವರು ಮಾಡಲಿಲ್ಲ. ಏನಕ್ಕೆ, ಯಾಕೆ ಹಿಂಗೆಲ್ಲ ಬಂದಿದ್ದಾರೆ? ಫ್ಲಾಗ್ ಹಾರಿಸಿದ್ದಾರೆ. ನ್ಯಾಷನಲ್ ಫ್ಲಾಗ್ ಹಾರಿಸಿರೋದನ್ನ ಆ ಸ್ಥಳದಿಂದ ಮತ್ತೆ ಇದನ್ನ ಧ್ವಜ ಹಾರಿಸಬೇಕು ಅನ್ನುವಂಥದ್ದು. ನಮ್ಮ ಧ್ವಜ ಹಾರಿಸಲೇಬೇಕು. ನಮ್ಮ ಧ್ವಜನ ಯಾವತ್ತೋ ಹನುಮಂತ ಧ್ವಜನ ಹಾರಲೇಬೇಕದು. ಇಲ್ಲಿ ಆಲ್ರೆಡಿ ಇಲ್ಲಿ ಧ್ವಜದ ಕಂಬ ಇತ್ತು. ನಾವು ಯಾವ್ಯಾವ ಧ್ವಜದ ಕಂಬದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಬರ್ತಿದ್ದೋ ಆ ಕಾರ್ಯಕ್ರಮಕ್ಕೆ ನಾವು ಧ್ವಜನ ಹಾರಿಸ್ತಿದ್ದೋ. ಇಲ್ಲಿ ವಾರನೂ ಭಜನೆ ನಡೀತದೆ, ಹನುಮತ್ ಭಜನೆ. ಅದರಿಂದ ಇಲ್ಲಿಗೆ ಈಗ ಅಯೋಧ್ಯದಲ್ಲಿ ಎಲ್ಲರಿಗೂ ಗೊತ್ತು, ನಾವೇನು ಹೇಳಬೇಕಾಗಿಲ್ಲ. ಅಯೋಧ್ಯದಲ್ಲಿ ಏನಾಗಿದೆ, ಏನು ಬಿಟ್ಟಿದೆ ಎಲ್ಲ ಗೊತ್ತು. ಆ ನೆನಪು ಕಾಣಿಕೆಗೋಸ್ಕರ ನಾವು ಇಲ್ಲಿ ಮಾಡಿದ್ದೀವಿ. ಇದು ನಮ್ಗೆ ಕಾಣಲಿ ಅಂತ, ನಮಗೆ ಗೊತ್ತಾಗಲಿ ಅಂತ ಜನಕ್ಕೆ. ಇಡೀ ಕೆರಗೋಡು ಜನ, ಮಂಡ್ಯ ಜನ ಎಲ್ಲರಿಗೂ ಗೊತ್ತಿದೆ. ಯಾರಿಗೂ ಗೊತ್ತಿಲ್ಲ ಇದು ಅಲ್ವಾ? ಇದು ಅಧಿಕಾರಿ ಅಂತೀರಿ. ಯಾರು ಅಧಿಕಾರಿಗಳು? ಎಲ್ಲಿದ್ದಾರೆ ಅಧಿಕಾರಿಗಳು? ಈ ಕುತಂತ್ರದಿಂದ ಮಾಡಿರೋದು ಅಂತ ನೀವು? ಖಂಡಿತ ಕುತಂತ್ರದಿಂದ ಮಾಡಿರುವಂಥದ್ದು. ನಾವು ಮತ್ತೆ ಭಗವದ್ ಧ್ವಜನ ಹಾರಿಸ್ತೀವಿ, ಆಂಜನೇಯ ಸ್ವಾಮಿ ಧ್ವಜ ಹಾರಿಸ್ತೀವಿ ಅಂತ ಏಕಾಏಕಿ ಕುತಂತ್ರದಿಂದ ನ್ಯಾಷನಲ್ ಫ್ಲಾಗ್ ಹಾರಿಸಿದ್ದಾರೆ. ಅಲ್ಲೊಂದ್ಸಲ ಜೂಮ್ ಮಾಡಿ ತೋರಿಸ್ಬೇಕು ಕರೆಕ್ಟಾಗಿ. ಎತ್ತರಕ್ಕೆ ಹಾರಿಸಿಲ್ಲ ಸರ್, ಅವರು ಮುಕ್ಕಾಲು ಭಾಗ ಹಾರಿಸಿದ್ದಾರೆ, ಶೂ ಹಾಕೊಂಡು ಹಾರಿಸಿದ್ದಾರೆ. ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ನ್ಯಾಷನಲ್ ಫ್ಲಾಗ್ಗೆ. ಅವರಿಂದ ನಾವು ಯಾವುದೇ ಶಾಸಕರಿಂದ ನಾವೇನು ನಮ್ಮ ದೇಶಾಭಿಮಾನ ಕಲಿಬೇಕಾಗಿಲ್ಲ. ಅವ್ರಿಗಿಂತ 1000 ಪಟ್ಟು ದೇಶಾಭಿಮಾನ ನಮಗಿದೆ. ಮೊನ್ನೆ ಗಣರಾಜ್ಯೋತ್ಸವದಲ್ಲಿ 30 ಅಡಿಯ ಧ್ವಜವನ್ನು ಯಾವುದು ನ್ಯಾಷನಲ್ ಫ್ಲಾಗನ್ನು ನಾವು 30 ಅಡಿಯ ನ್ಯಾಷನಲ್ ಫ್ಲಾಗನ್ನು ಆರಿಸಿದ್ದೀವಿ. ಅವರಿಂದ ನಾವೇನು ಕಲಿಬೇಕಾಗಿಲ್ಲ. ಆಮೇಲೆ ಸಿಎಂ ಕೂಡ ಟ್ವೀಟ್ ಮಾಡಿದ್ದಾರೆ, ಇಲ್ಲಿ ಅನುಮತಿನೇ ತಗೊಂಡಿರಲಿಲ್ಲ, ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಮಾತ್ರ ನಿಮ್ಮವರೇ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಹೌದು. ಒಂದು ನಿಮಿಷ, ಅದು ಏನಾಗಿದೆ ಅಂದರೆ ಅವರು ಇಲ್ಲಿಗೆ ಬಂದು ನೋಡಿದ್ರೆ ಗೊತ್ತಾಗೋದು. ಎಲ್ಲೋ ಕೂತ್ಕೊಂಡು 2 ಪತ್ರಗಳನ್ನ ಹಿಡ್ಕೊಂಡು ಅಳ್ಳಾಡಿಸ್ತಾರೆ. ನಾವು ಫ್ರೆಶ್ಟು ಕೊಟ್ಟಿರುವಂಥ ಅರ್ಜಿಯನ್ನು ನೋಡಿ ಕೇಳಿ. ಅವರು ನಾವು ಮೊಟ್ಟ ಮೊದಲನಾಗಿ ಕೊಟ್ಟಿರುವಂಥದ್ದೇ ಆಂಜನೇಯನ ಧ್ವಜವನ್ನು ಹಾರಿಸ್ಲಿಕ್ಕೆ. ನೋಡಿ ಅಲ್ಲಿ ನೋಡಿ, ಆ ಜಾಗದಲ್ಲಿ ನಾವು ಕಂಬನ ನೆಡಬೇಕು ಅಂತಿದ್ದದ್ದು. ಅದನ್ನು ನಾನು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಸಾರಿ ಒತ್ತಿ ಹೇಳಿ ಅಲ್ಲಿಗೆ ಹಾಕ್ಸಿದ್ದಾರೆ. ಅದಕ್ಕೂ ಬಂದು ಕುತಂತ್ರಿತರ ಎಲ್ಲೋ ನಿಂತ್ಕೊಂಡು ನೋಡಿ, ಊರಿಗೆ ಬೆಂಕಿ ಬಿದ್ದಿದೆ, ಎಲ್ಲೋ ನಿಂತ್ಕೊಂಡು 2 ಕಾಗದ ಪೇಪರ್ ಹಿಡ್ಕೊಂಡು ಎಲ್ಲೋ ಹಿಡ್ಕೊಂಡು ಎಲ್ಲ ನಿಂತ್ಕೊಂಡು ಕಾಗದ ಹಿಡ್ಕೊಂಡು ಹೇಳಿಕೆಗಳನ್ನ ಕೊಡ್ತಾರೆ. ಬರಬೇಕಾಗಿತ್ತು, ಊರಿಗೆ ಬೆಂಕಿ ಬೀಳ್ತಾ ಇದೆಯಲ್ಲ ಸರ್, ನೀವೊಬ್ಬ MLA ಅಲ್ವಾ, ಜನಗಳಿಗೋಸ್ಕರ ಇರಬೇಕಲ್ವಾ, ಜನಗಳಿಗೆ ಗೋಲಿಬಾರ್ ಮಾಡಿಸಿದಿರಿ ಅಲ್ವಾ, ಬನ್ನಿ ಸರ್. ಜನಗಳು ಯಾರ ವಿರೋಧ ಇದ್ದಾರಾ? ನೆನ್ನೆ ಹೇಳ್ತಾರೆ 50 ಜನ ಗ್ರಾಮಸ್ಥರಿದ್ರು, ಮಿಕ್ಕಿದವರೆಲ್ಲ ಹೊರಗಡೆಯವರು ಅಂತ. ಅವ್ರು ಹೇಳಿಕೆ ಕೊಟ್ಟಾಗ ಪೂರ್ತಿ ಗ್ರಾಮಸ್ಥರಿದ್ರು. ಆಮೇಲೆ ಹೊರಗಡೆಯಿಂದ ಎಲ್ಲ ತಿಳಿದು ಅವರೇ ಸ್ವತಃ ಬಂದಿದ್ದಾರೆ, ಅದಂತೂ ನಿಜ. ಆದರೆ ಒಂದು ನಿಮಿಷ, ಅವ್ರಿಗೇನಾನು ಅಷ್ಟೊಂದು ಸಂದೇಹ ಇದ್ದರೆ ಪ್ರತಿ ಮನೆಗೆ ಭೇಟಿ ಕೊಡಲಿ, ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಹೇಳಿ. 5,000 ಪಂಚಾಯತಿಗೆ ಲೆಟ್ರುಗಳೋಗಿದೆ. ಭಗವದ್ ಧ್ವಜ, ಆಂಜನೇಯ ಸ್ವಾಮಿ ಧ್ವಜ ಬೇಕು ಅಂತೇಳಿ. ಇವರು
ಇವಿಷ್ಟು ಗ್ರಾಮಸ್ಥರು ಮಾತಾಗಿರುವಂಥದ್ದು. ಮತ್ತೊಂದು ವಿಚಾರ ಅಂತಂದರೆ ಇನ್ನೊಂದು ಪತ್ರ ಇರುವಂಥದ್ದು ಇವರ ಬಳಿ ಇರುವಂಥದ್ದು. ಅಂದರೆ ಈ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಮನವಿ ಪತ್ರದಲ್ಲೂ ಕೂಡ ಏನು ಆಂಜನೇಯ ಸ್ವಾಮಿ ಬಾವುಟ ಹಾರಿಸೋಕ್ಕೆ ಅನುಮತಿ ಕೊಡಿ ಅನ್ನುವಂಥದ್ದು. ನಾವು ಪ್ರತಿಯೊಬ್ಬ ಗ್ರಾಮಸ್ಥರ ಒಂದು ಮನೆಯಲ್ಲಿ ಕೇಳಿದ್ರೆ ಎಲ್ಲರೂ ಕೂಡ ಒಪ್ಪಿಗೆ ಇರುವಂಥದ್ದು. ಹನುಮಧ್ವಜ ಹಾರಾಟ ಮಾಡೋಕ್ಕೆ ಒಂದು ಅನುಮತಿ ಕೊಡಿ ಅನ್ನುವಂಥದ್ದು ಪ್ರತಿಯೊಬ್ಬರು ಮನೆಯವರು ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಸರ್ಕಾರ ಮತ್ತು ಶಾಸಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಕುತಂತ್ರದಿಂದಾಗಿ ಈ ರೀತಿಯೆಲ್ಲ ಇಷ್ಟೆಲ್ಲ ಗಲಭೆ ಆಗಲಿಕ್ಕೆ ಕಾರಣ ಅನ್ನುವಂಥ ಮಾತುಗಳನ್ನ ಈ ಒಂದು ಗ್ರಾಮಸ್ಥರು ಒಂದು ರೀತಿಯಲ್ಲಿ ಆರೋಪ ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಇದು ಒಂದು ರೀತಿಯಲ್ಲಿ ಏನು ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡರಿ, TV9 ಮಂಡ್ಯ.